ಕೊಟ್ಟಿದ್ದ ಪೇಪರ್ಸ್ ಏನಾಯಿತು? ಮನೆಯವ್ರ ಕೈಗೆ ಏನಾದರೂ ಸಿಕ್ಕಿದ್ರೆ ನಮ್ಮಿಬ್ಬರಲ್ಲಿರೋ ಸತ್ಯ ಎಲ್ಲರಿಗೂ ಗೊತ್ತಾಗತ್ತೆ. ಆಗ ನಡೆಯೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ದೇವ್ರೆ, ಹಾಗಾಗದೇ ಇರಲಿ. ಪೇಪರ್ ಸಿಕ್ತಾ? ಇಲ್ಲ, ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನಿಜ ಹೇಳಿ, ನೀವು ಇದನ್ನೆಲ್ಲ ಬೇಕು ಅಂತ ಮಾಡ್ತಾ ಇಲ್ಲ ತಾನೆ? ಪೇಪರ್ ಸಿಕ್ಕಿದ್ರೆ ಲಾಯರ್ ಹತ್ರ ಹೋಗ್ಬೇಕಾಗತ್ತೆ ಅಂತ ಆಟ ಆಡ್ತಿದ್ದೀರಾ? ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಅಮೃತ ಅವರೇ? ನೋಡಿ, ನಿಮ್ಮ ಇಷ್ಟದ ವಿರುದ್ಧವಾಗಿ ನಾನು ಯಾವತ್ತೂ ಹೋಗಲ್ಲ. ನಾನು ಇಲ್ಲೇ ಇಟ್ಟಿದ್ದು, ಸಿಗ್ತಾ ಇಲ್ಲ. ಅದು ಅನುಮಾನ ಅಲ್ಲ. ಇಟ್ಟಿದ್ದ ಜಾಗದಲ್ಲಿ ಇಲ್ಲ ಅಂದರೆ ನಾನು ಏನಂತ ತಿಳ್ಕೊಬೇಕು ಹೇಳಿ? ಅದಕ್ಕೆ ಹಾಕಿ ಕೇಳಿದೆ. ಸರಿ ಬಿಡಿ, ನೀವು ಬೇರೆ ಕಡೆ ಮರ್ತಿಯಲ್ಲ ನಾ ಇಟ್ಟಿದ್ದೀರಾ ಅಂತ ನೆನ್ಪು ಮಾಡ್ಕೊಳ್ಳಿ. ನನಗೆಲ್ಲಿಟ್ಟಿದ್ದೆ ನೆನಪು. ಯಾಕೆಂತಂದ್ರೆ ಇದು ನಮ್ಮಿಬ್ಬರ ಜೀವನಕ್ಕೆ ತುಂಬ ಮುಖ್ಯವಾದ ವಸ್ತು. ಕೇರ್ಲೆಸ್ ಆಗಿ ಎಲ್ಲೆಲ್ಲೂ ಹೇಳೋಕ್ಕಾಗಲ್ಲ. ಅದು ಇವಾಗ ಕಾಣಿಸ್ತಾ ಇಲ್ಲ, ನಾನೇನು ಮಾಡಲಿ? ಅಮ್ಮ, ಫ್ಯಾನ್ ಇದ್ರು ಪೇಪರಲ್ಲಿ ಗಾಳಿ ಯಾಕೆ ಬೀಸ್ಕೊತಿದ್ಯಾ? ನಂಗೆ ಫ್ಯಾನ್ ಗಾಳಿ ಆಗಿ ಬರಲ್ಲ ಅಂತ ಗೊತ್ತಿಲ್ವೇನೆ, ಅದಕ್ಕೆ ಇದ್ಯಾವುದೋ ಬಿಸಾಕೋ ಪೇಪರ್ ಇತ್ತು, ಅದಕ್ಕೆ ಇದರಿಂದ ಗಾಳಿ ಹೊಡ್ಕೊತಾ ಇದ್ದೀನಿ. ಅಮ್ಮ, ಇವನ್ನ ಬಿಸಾಕೋ ಪೇಪರ್ಸ್ ಅಂತ ಹೇಳ್ಬೇಡ. ಇವೆಲ್ಲ ನನ್ನ ಅಸೈನ್ಮೆಂಟ್ ಪೇಪರ್ಸು. ಇನ್ನೊಂದ್ಸರಿ ನಾನು ಕೇಳಿದೆ, ಇವನ್ನೆಲ್ಲ ಮುಟ್ಬೇಡ ನೀನು. ಅಯ್ಯ, ಅಸೈನ್ಮೆಂಟ್ ಪೇಪರು ಅಂತಾಳೆ, ಹೋಗಿ ಹೋಗಿ ಯಾವುದೋ ಬಿಸಾಕೋ ರಾಶಿ ಪೇಪರ್ ಹತ್ರ ಇಟ್ಟಿದ್ದಾಳೆ. ನನಗಾದ್ರೂ ಕೊಟ್ಟಿದ್ರೆ ನಾನಾದ್ರೂ ತಣ್ಣಗೆ ಗಾಳಿ ಹೊಡ್ಕೋತಾ ಇರಲಿಲ್ವಾ? ಇದನ್ನ ನಿನಗೆ ತೊಡಿಸಿ ಮುತ್ತಾಡೋ ಭಾಗ್ಯ ನನಗಿಲ್ಲದೆ ಹೋಯ್ತಲ್ಲ. ನಾನು ಎಂಥ ಪಾಪಿ ಅಲ್ವಾ? 9 ತಿಂಗಳು ಹೊತ್ತು ಹೆತ್ತು ಕಣ್ ತುಂಬ ನೋಡೋಕ್ಕಿಂತ ಮುಂಚೆನೆ ನನ್ನಿಂದ ದೂರ ಆಗ್ಬಿಟ್ಟೆ. ಯಾವ ತಪ್ಪಿಗೆ ನನಗೆ ಶಿಕ್ಷೆ? ನನ್ನ ಮಗಳೇ ಬಂದ್ಲು ಅನ್ಸುತ್ತೆ. ನೀನಾ? ಯಾಕಮ್ಮ, ಬೇರೆ ಯಾರಾದರೂ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ? ಇಲ್ಲ, ತಗೊಳ್ಳಿ ಅಮ್ಮ, ಹಾಲು ಕುಡಿದು ಮಲ್ಕೊಳ್ಳಿ.
ಬೆಳಗ್ಗೆ ಅಷ್ಟರೊಳಗೆ ಎಲ್ಲ ಸರಿ ಹೋಗುತ್ತೆ. ನನಗೆ ಬೇಡ ಲಕ್ಷ್ಮಿ. ಅಮ್ಮ, ಮನಸ್ಸಲ್ಲಿ ಯಾವುದೋ ಯೋಚನೆ ಇಟ್ಕೊಂಡು ಊಟ ತಿಂಡಿ ಬಿಟ್ಟರೆ ಹೇಗೆ ಹೇಳಿ? ಇವಾಗ ನೀವಿರೋ ಪರಿಸ್ಥಿತಿಲಿ ಊಟ ಮಾಡಲ್ಲ ಅಂತ ಗೊತ್ತಿದ್ದೇ ನಾನು ಹಾಲು ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನು ಕುಡಿಯಲ್ಲ ಅಂದರೆ ಹೇಗೆ? ಅಮ್ಮ ಪ್ಲೀಸ್ ಅಮ್ಮ, ನನಗೋಸ್ಕರ ಆದರೂ ಕುಡೀರಿ. ನನ್ನ ಮಗಳಿದ್ದಿದ್ರೆ ಅವಳಿಗೂ ಇವಳಷ್ಟೇ ವಯಸ್ಸಾಗಿರ್ತಿತ್ತು ಅಲ್ವಾ? ಅಮ್ಮ, ನಿಮ್ಮನ್ನು ನೋಡ್ತಾ ಇದ್ರೆ ಯಾವುದೋ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ದೀರಾ ಅಂತ ಅನಿಸ್ತಿದೆ. ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಳಿ ಅಮ್ಮ. ಆಗ್ಲಾದರೂ ನಿಮ್ಮ ಮನಸ್ಸಿನ ಭಾರ ಇಳಿಯುತ್ತೆ. ಅಲ್ಲ, ಹೇಳಲೇಬೇಕು ಅಂತ ಫೋರ್ಸ್ ಏನು ಮಾಡ್ತಿಲ್ಲ. ನಿಮಗೆ ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ಕೊಳ್ಳಿ ಅಮ್ಮ. ಹಾಗಾದರೆ ನೀವು ಓಕೆ ಅಲ್ವಾ? ಐ ಆಮ್ ಓಕೆ ಲಕ್ಷ್ಮಿ. ಸರಿ ಅಮ್ಮ, ಹಾಗಿದ್ರೆ ನೀವು ಹಾಲು ಕುಡಿದು ಮಲ್ಕೊಳ್ಳಿ, ನಾನು ಡಿಸ್ಟರ್ಬ್ ಮಾಡಲ್ಲ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಮಲ್ಕೊಳ್ಳಿ ಅಮ್ಮ.